ಏಯ್ ಅಮ್ಮ ಹೇಳಿದಲ್ಲ ಜ್ಞಾಪಕ ಇದೆ ತಾನೆ? ಲಿಸ್ಟ್ ಹಾಕಿ ಕೊಟ್ಟಿದ್ದಾಳ? ಅಣ್ಣ ಬುಷ್ ಮರಿಬೇಡ. ಲಿಸ್ಟ್ ಅಲ್ಲಿ ಇರೋದೆಲ್ಲ ಕಟ್ಟಿಡಪ್ಪ. ಬರ್ತಾ ಬರ್ತಾ ನಿಮ್ ಅಂಗಡಿಲಿ ಕಲಬೆರಕೆ ಜಾಸ್ತಿ ಆಗೋಯ್ತು. ಈ ಅಕ್ಕಿ ಒಳ್ಳೆ ಅಕ್ಕಿನ? ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ತಾನೆ? ಆನೆ ಬೊಂಬೆ ಅಪ್ಪ. ಯಾಕೋ ಇರೋ ಆನೆನೇ ಸಾಕೋಕ್ ಆಗ್ತಿಲ್ಲ, ಅದ್ರಲ್ಲಿ ಬೊಂಬೆ ಆನೆ ಬೇರೆನಾ? ಏನೋ ತಗೋ. ಅದನ್ನ ಹಾಕೋ. ಹುಷಾರ್ ಕಣೋ, ಕಾರ್ ಬರ್ತಾ ಇದೆ. ಅಣ್ಣ ಈ ಆನೆ ಬೊಂಬೆ ಕೊಡಿ. ವೇಟ್ ಮಾಡಿ ಸರ್, ಕರೀತೇನೆ. ಸರ್ಕಾರಕ್ಕೆ ರಾಜ್ಯ ಸರ್ಕಾರವು ಸರಪಳಿಗಳಿಂದ ಕಟ್ಟಿ ಹಾಕಿ ಆನೆಗಳನ್ನು ಮನೆಗಳಲ್ಲಿ ಸಾಕುವ ಗುತ್ತಿಗೆಯನ್ನು ಬೆಂಗಳೂರು ಉಚ್ಚ ನ್ಯಾಯಾಲಯ ರದ್ದುಗೊಳಿಸಿ ತೀರ್ಪು ನೀಡಿದೆ. ದೇವಸ್ಥಾನದ ಉತ್ಸವಗಳಲ್ಲಿ ಆನೆಯ ಮೇಲೆ ಅಧಿಕ ಭಾರ ಹೊರಿಸುವುದು, ತುಂಬಾ ಸಮಯ ಬಿಸಿಲಿನಲ್ಲಿ ನಿಲ್ಲಿಸುವುದು, ತುಂಬಾ ಹೊತ್ತು ಕಟ್ಟಿ ಹಾಕುವುದು, ಗಾಯಗಳಿಗೆ ಸರಿಯಾಗಿ ಔಷಧಿ ಕೊಡಿಸದೇ ಇರುವುದು, ಖಾಸಗಿ ಆನೆ ಸಾಕಣೆ ಕಾನೂನು ಬಾಹಿರ. ಇದನ್ನು ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮ ಏನ್ರಿ ಆಯ್ತು? ಇನ್ಮೇಲೆ ಆನೆಗಳನ್ನೆಲ್ಲ ಮನೇಲಿ ಸಾಕೋಂಗಿಲ್ವಂತೆ, ನ್ಯೂಸ್ನಲ್ಲಿ ಹೇಳ್ತಿದ್ದಾರೆ. ಡಾಕ್ಟರ್, ತುಂಬಾ ಲಾಸ್ ಆಗಿದೆ. 24 hours ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಿ. ಅದಾದ್ಮೇಲೆ ಏನಾದರೂ ಹೇಳಿ. ನಾಳೆನೆ ಮಗುನ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡೋಣ. ಕೃಷ್ಣ,
ಆನೆನ ಗಾಡಿಗೆ ಹತ್ಸಿ. ಸರಿ ಸರ್, ಹೋಗಿ ಹೋಗಿ ಬನ್ನಿ. ಹೋಗಿಲ್ಲ ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಕೊಳ್ಳು. ಕೃಷ್ಣನಿಗೆ ಈ ವಿಷಯದ ಬಗ್ಗೆ ಗೊತ್ತಾಗ್ಲೇಬಾರದು. ಹೌದು, ಹೇಳ್ಬೇಡ. ಎಲ್ಲಿ ಕೈ ಎತ್ತು, ಈ ಕೈನೆತ್ತು, ಈ ಕೆಳಗಿಳಿಸು. ತಲೆಯಲ್ಲಿ ಏನಾದ್ರು ನೋವಿದ್ಯಾ? MRI ರಿಪೋರ್ಟು, ಸ್ಕ್ಯಾನ್ ರಿಪೋರ್ಟು ಎಲ್ಲ ಸರಿಯಾಗೇ ಇದೆ. ಸರಿ. ಸೊ ಮೆಡಿಸಿನ್ಸ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಿ. ಸರಿ. ಹಾಗೇನೆ ಒಂದು ಮುಖ್ಯವಾದ ವಿಷಯ, ಹುಡುಗನ ಮನಸ್ಸಿಗೆ ನೋವಾಗೋ ತರ ಯಾವುದೇ ವಿಚಾರನ ನೀವು ಅವನಿಗೆ ಹೇಳಕ್ ಹೋಗ್ಬಾರ್ದು. ಅವನನ್ನ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೋತಿರೋ ಅವನ ಅಷ್ಟೇ ಬೇಗ ಗುಣಮುಖನಾಗ್ತಾನೆ. ಸರಿ ಡಾಕ್ಟರ್. ಕೃಷ್ಣ, ತಗೋ ಮಾತ್ರೆ. ರಾಧಾ, ಅಮ್ಮ. ಏನಪ್ಪ? ರಾಧಾ ಎಲ್ಲಮ್ಮ? ಹೇಳಮ್ಮ. ಅದು ಎಲ್ಲೋಯ್ತು? ಏನಾಯ್ತು? ರಾಧಾ ಎಲ್ಲಪ್ಪ? ಅವಳು ಜಾತ್ರೆಗೆ ಹೋಗಿದ್ದಾಳೆ ಕಣ. ಯಾವಾಗ ಬರುತ್ತೆ? ಅದು ಬಂದು 2 days ಆಗುತ್ತೆ ಕಣ. ಪಾಪ ಅಲ್ಲೇ ಹೋಗಿ ರಾಧಾ ನೋಡ್ಕೊಂಬರೋಣ. ಲೇ, ಅದು ಕೇರಳದಲ್ಲಿ ಕಣ, ತುಂಬಾ ದೂರ ಆಗುತ್ತೋ. ನೀನೀಗ ಮಲ್ಕೋಬೇಕು ತಾನೆ? ಯಾಕೆ ಇವನನ್ನ ಮಲ್ಸ್ಲಿಲ್ವ ನೀನು? ನಡಿ ನಡಿ ಮಲ್ಕೋಬೇಕು ಇವಾಗ, ಆಮೇಲೆ ನೋಡ್ಕೊಳ್ಳೋಣ. ನಡಿ. ಡಾಕ್ಟರ್ ನಿನ್ನ ರೆಸ್ಟ್ ಒಳಗೆ ಕೇಳಿದಾರೆ ಕಣ. ಮಲ್ಕೊಂಡು ರಾಧಾ ನೋಡ್ಬೇಕು.